ಮರ್ಯಾದೆ ಬೀಳುವ ಮರ್ಯಾದೆ ಓದುವ ಆದ್ದರಿಂದಲೇ ಹಾಗೆ ಶಿಷ್ಟಾಚಾರವೇ ನ್ಯಾಯವಾಗಿರುವ ಇಳೆಯಲ್ಲಿ ನಡೆಯುವ ಪ್ರವೃತ್ತಿಗೆ ನಾವು ಹೇಳಿಕೆಲ್ಲದ ಹೋಗಿ ನಮಗೆ ಶಿಷ್ಟರು ಅಲ್ಲ ಆಚಾರವೂ ಇಲ್ಲ ಯಾಕೆ ಸ್ವಾಮಿ ಕೆಲವು ಕಡೆಯಿಂದ ಕಾರ್ಯ ಬರ್ತದೆ ಅಂತ ನಿರೀಕ್ಷಿಸುವುದೇ ತಪ್ಪೇನು ಕೆಲವರೆಲ್ಲ ಯಾರಿಗೆ ಹೇಳುತ್ತೆ ಅಲ್ಲ ಕೆಲವು ಕಡೆಯಿಂದ ಕಾರ್ಯ ಬರ್ತದೆ ಅಂತ ನಿರೀಕ್ಷಿಸುವುದು ತಪ್ಪಾಗ್ತದೆ ಯಾಕೆ ಈಗ ದೇವಸ್ಥಾನಕ್ಕೆ ನಮ್ಮ ಮಣ್ಣನ್ನು ಕೊಡ್ಕೊಳ್ಬೇಕು ದೇವರ ಹೆಸರಲ್ಲಿ ನಮ್ಮ ದುಃಖವನ್ನು ನಾವು ಹೇಳ್ಕೊಳ್ಬೇಕು ಅಭಿವೃದ್ಧಿಯನ್ನು ಈಡೇರಿಸಿಕೊಳ್ಬೇಕು ಅಂತ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ದೇವರನ್ನು ನಾವು ಕರೀಬೇಕು ಬಿಟ್ಟರೆ ನಮ್ಮನ್ನು ದೇವರು ಕರೀತಾರೆ ಅದಕ್ಕೆ ಲೋಕದಲ್ಲಿ ಬೇರೆ ಅವರನ್ನು ದೇವರು ಬೇಗ ಕರೆಸಿಕೊಂಡಂತ ಆದ್ರಿಂದ ದೇವರು ಕರೀಬೇಕು ಅಂತ ನಾವು ನಿರೀಕ್ಷೆ ಮಾಡ್ಲಿಕ್ಕಿಲ್ಲ ದೇವರನ್ನು ನಾವು ಕರೀತಾರೆ ಇನ್ನು ಗುರುವಿನ ನಾವು ಇದೇ ಕಲಿರುವಂತಹ ಗುರುಮಠಕ್ಕೆ ಒಬ್ಬ ಶಿಷ್ಯ ಹೋಗ್ಬೇಕು ಅಂತಾದ್ರೆ ಗುರುವಿನ ಆಯಾಸ ಬೆಳೆಸಿಲ್ಲ ಆಗುದಿಲ್ಲ ಅಂತ ಹೇಳಿದ್ರೆ ಶಿಷ್ಯ ಹೌದಾ ವಿದ್ಯೆಯಿಂದ ಉಪಕೃತ ಹೌದು ಮಾಡಿ ಹೋಗಿ ಅಲ್ಲಿ ನೀವೆಲ್ಲ ಕಾರ್ಯಕ್ರಮದಲ್ಲೂ ಸ್ವೇಚ್ಛೆಯಿಂದ ಭಾಗಿಯಾಗಬೇಕು ಇನ್ನು ಆಸನ ಸ್ಥಾನಕ್ಕೆ ನಾವಾಗಿ ನಮ್ಮನ್ನ ನೋಡ್ಕೊಳ್ಬೇಕು ಬುದ್ಧಿಯ ಸಾಲ ಅಂತ ನಾವೇ ಕಣ್ಣಿಗೆ ನಿಲ್ಲಬೇಕು ಹೌದಪ್ಪ ತರತಿಯ ಸಾಲ ಹೌದಾ ಇನ್ನು ಅವನೇ ಕಟ್ಟಿಲ್ಲ ಅಂತ ಹೋದ್ರೆ ಹೋದ್ರೆ ಇವನ ಪೀಠಕ್ಕೆ ಈಡೇರಿಸಿದ್ರೆ ಇವ ಹುಡುಕಾಗ್ತಾನೆ ಅರಸರ ಮನೆ ಅಂದ್ರೆ ನಮ್ಮ ಮನೆಯ ಹಾಗೆ ನಮ್ಮನ್ನು ಮಕ್ಕಳನ್ನು ತಿಳಿದು ಪಾಲಿಸುವ ಅರಸರ ಮನೆಯಲ್ಲಿ ಏನು ನಡೆಯುತ್ತಿತ್ತು ಅಂದ್ರೆ ಅರಮನೆ ಯಾವ ವಿದ್ಯಮಾನ ಅರಿತು ಸ್ಪಂದಿಸಿ ಸಹಭಾಗಿಯಾಗುವುದು ಪ್ರಜೆಯಾದವರಿಗೆ ಪ್ರಾಥಮಿಕ ಕರ್ತವ್ಯ ಅಲ್ವಾ ಹಾಗೆ ಹೆಂಡತಿ ಆದವರು ಗಂಡನ ಮನೆಯಿಂದ ಈಚೆ ಬಂದವರು ಮತ್ತೆ ಗಂಡನ ಮನೆಗೆ ಹೋಗ್ಬೇಕು ಅಂತಾದ್ರೆ ಗಂಡನನ್ನು ಬೇರ್ಪಡಿಸಿಲ್ಲ ಅಂತ ಆದಾಗ ಮೂರ್ಖತನವಾದದ್ದು ಹಾಗೆ ಹೇಳುವುದು ಹೆಂಡತಿಯರು ಬೇರೆ ಮನೆಗೆ ಹೋಗಿದ್ರು ಅವರಿಗೆ ಹೋಗಿದ್ರು ಮಾತ್ರ ಅಲ್ಲ ಮನೆ ಒಳಗಿದ್ರು ಹೇಳ್ತಾರೆ ಗುರಿಗೆ ಹೇಳ್ತಾರೆ ನನ್ನೊಂದು ವಿಷಯ ಸಮಾಲೋಚನೆ ಮಾಡಲಿಲ್ಲ ಕೇಳಿ ನಾನೇ ಈ ಕಾರ್ಯಕ್ರಮಕ್ಕೆ ಸಹಾಯ ಕೊಡಬೇಕು ಮನೆಯಲ್ಲಿದ್ದರೂ ಅಸಹಕಾರ ಹೌದು ರೂಢಿಯಲ್ಲಿ ಹಾಗೆ ವಯಸ್ಸು ಬಾರದು ಸತಿಯಾಗಿ ಮತನಿಷ್ಠರೇ ಹೋಗುದು ಅಂತಾದ್ರೆ ಹೇಳಿಕೆ ಇರಲಿಲ್ಲ ಔಪಚಾರಿಕತೆ ಇರಲಿಲ್ಲ ನಮ್ಮ ಕರ್ತವ್ಯ ಪತಿ ನಿರ್ದೇಶಿತ ನಮ್ಮ ಮನೆ ಕಾರ್ಯಕ್ರಮ ನಾನು ಭಾಗಿಯಾಗಬೇಕು ನಮ್ಮ ಮನೆ ದೇವಸ್ಕೊಳ್ಳೋದು ಹೌದಾ ಮನೆ ಹೇಳಿಕೆ ಹಾಗೆ ಹೆಣ್ಣಾದ್ರೆ ಅಪ್ಪ ಮನೆಗೆ ಹೋಗ್ಬೇಕು ಅಂತ ಕರೆಬೇಕು ಅಂತ ಹೆಣ್ಣು ಕೊಟ್ಟ ಮಾಮ ಅಂದ್ರೆ ತಂದೆಗೆ ಸಮಾನ ತಂದೆ ಮನೆಗೆ ಹೋಗ್ಬೇಕು ಅಂತಾದ್ರೆ ಮಗನಿಗೆ ಕರೆಬೇಕು ಅಂತಿಲ್ಲ ತಂದೆಗೆ ಸಮಾನಾದವರ ಮನೆಗೆ ಹೋಗಬೇಕು ಅಯ್ಯೋ ತಂದೆಗೆ ತಂದೆ ಮನೆಗೆ ಹೋಗ್ಲಿಕ್ಕೆ ಬೇಡ ತಂದೆಗೆ ಪಿತೃ ತುಲ್ಯರಾದವರು ಅನೇಕರಿದ್ದಾರೆ ಈಗ ಹುಟ್ಟಿಸಿದವರು ಮಾತ್ರ ಅವರು ಅಕ್ಷರ ಪ್ರದಾನ ಮಾಡಿದವರು ಅಭಯ ಪ್ರದಾನ ಮಾಡಿದವರು ಅಭಯ ಮಾಡಿದವರು ಅನೇಕರಿದ್ದಾರೆ ಅವರಲ್ಲಿಗೆಲ್ಲ ಅವರೊಮ್ಮೆ ಅನ್ನ ಹಾಕಿದ್ದಾರೆ ಎಂಬುದರಿಂದ ನಾವೆಲ್ಲ ಹೇಳದೆ ಕೇಳಿದ ಹಾಗೆ ಹೋಗ್ಲಿಕ್ಕೆ ನಿಮಗೆ ಬಹಳ ದಾರಿ ನನಗೆ ನೀನು ಇದನ್ನು ಇಲ್ಲಿ ನನಗೆ ಅರ್ಥ ಆಯ್ತು ಈಗ ಇದನ್ನೇ ಯಾಕೆ ಇಲ್ಲಿ ನಾನು ಇಷ್ಟು ಉತ್ಸಾಹದಲ್ಲಿ ಹೇಳ್ತಾ ಇದ್ದೇನೆ ನನ್ನ ಅಪ್ಪ ಮನೆಯ ವಿಷಯವನ್ನು ನೀವು ಬಹಳ ಉದಾಸೀನದಲ್ಲಿ ಅದಾದ್ರೆ ಏನಂತೆ ಇಲ್ಲಾಂದ್ರೆ ಏನಂತೆ ಅವ ನನಗೆ ಕಾರಣ ಈಗ ದೇವಸ್ಥಾನದಲ್ಲಿ ದೇವರನ್ನು ಕರೀಲಿಕ್ಕೆ ಕಾಯಿ ನಾವಾಗಿ ಹೋಗಿ ಭಾಗಿಯಾಗಬೇಕು ಯಾರು ಪಕ್ಕನಾಡುವ ದೈವದಿಂದಲೇ ದಂಡಿತನಾದವನು ದೈವದ ಕುರಿತಾಗಿ ವಿಶ್ವಾಸ ಇಲ್ಲದೆ ನಾಸ್ತಿಕನಾದವನಿಗೆ ಈ ನಯವನ್ನು ಇಷ್ಟ ಅರಸನ ಮನೆಯಲ್ಲಿ ನಡೆಯುವಂತಹ ಕೃತ್ಯದಲ್ಲಿ ಪ್ರಜೆಗಳೆಲ್ಲ ಭಾಗಿಯಾಗಬೇಕು ರಾಜ್ಯಬಾಹಿರತೆಯ ಶಿಕ್ಷೆಯಾಗಿ ವಿಧಿಸಲ್ಪಟ್ಟ ಪ್ರಜೆ ನನ್ನನ್ನು ದಂಡಿಸಿದ್ರು ಅವರಿಗೆ ಅರಸ ರಾಜ್ಯಕ್ಕೆ ಅವರು ವಹಿಸುತ್ತಿದ್ದ ನಾನಾಗಿ ಹೋಗಿ ಭಾಗಿಯಾಗುವುದಕ್ಕೆ ಇಲ್ಲ ಸತಿಪತಿಯರು ವಿದೂರರಾಗಿರಬೇಕು ಅಂತ ಪತಿಯೇ ಶಿಕ್ಷೆ ವಿಧಿಸಿ ದೂರೀಕರಿಸಿದ ಸತ್ತು ಕಾರ್ಯಕ್ರಮ ನಡೆಯುವುದು ನನ್ನ ಪತಿಯ ನಿರ್ಣಯದಂತ ಮನೆಯಲ್ಲಿಂದ ಆ ಮನೆಯ ಕಾರ್ಯಕ್ರಮಕ್ಕೆ ಭಾಗಿಯಾಗುವುದಕ್ಕೆ ಮಕ್ಕಳನ್ನು ದೂರೀಕರಿಸಿದ ತಂದೆ ತಾಯಂದಿರ ಮನೆಯಲ್ಲಿ ನಡೆಯುವ ಕಾರ್ಯಕ್ರಮ ಮಕ್ಕಳು ಇದು ಅಪ್ಪಮ್ಮನ ಮನೆಯ ಕಾರ್ಯಕ್ರಮ ಅಂತ ಹೇಳಿಕೆ ಇಲ್ಲದೆ ಭಾಗವಹಿಸುವುದಕ್ಕೆ ಸ್ವಾಮಿ ನಾನು ಏನೇ ಹೇಳುವುದರಲ್ಲಿ ಒಂದು ರೀತಿಯಾದಂತಹ ವಿರೋಧ ಭಾವನೆ ಯಾಕೆ ನನ್ನ ಅಪ್ಪನ ಕುರಿತಾಗಿಯೇ ನಿಮಗೆ ಆ ಭಾವನೆಯು ಅಥವಾ ಆ ಕಾರ್ಯಕ್ರಮದ ಕುರಿತಾಗಿ ಆ ಭಾವನೆಯು ಯಾಕಂದ್ರೆ ಏನೇ ಇರಲಿ ಗೊತ್ತಲ್ಲ ಇದ್ರೂ ಇರ್ಬೋದು ಎಲ್ಲ ಈ ಕಾರ್ಯಕ್ರಮ ಚಂದದ ಇಲ್ಲಿ ಮತ್ತೆ ಕೇಳುವ ಇನ್ನೊಂದು ದಿವಸ ವಿಡಿಯೋಲ್ಲಿ ಹೇಳುವ ವಿಷಯ ಇದೆ ನನಗೆ ಅರ್ಥ ಆಗಿದೆ ಸ್ವಾಮಿ ಮೊದಲಾಗಿ ನಾನು ಒಂದು ಪ್ರಾಚೀನವರೇ ಅಂತ ಹೇಳಿಗೆ ನಿಮ್ಮ ಮುಖದ ಭಾವ ಬದಲಾಗಿದೆ ನನ್ನ ಅಪ್ಪ ಅಂತ ಹೇಳಿದಾಗ ಇನ್ನೂ ಆ ಭಾವ ಬಲಿತಿದೆ ಬೇರೆ ಭಾವ ಯಾಕೋ ಒಂದು ರೀತಿಯ ಈಗ ನನಗೆ ಪ್ರಿಯ ಅಲ್ಲ ಅಂತ ನಿರ್ಧಾರ ಯಾಕೆ ಪ್ರಿಯ ಅಲ್ಲ ಈಗ ಅಷ್ಟು ಗೊತ್ತಾದ್ರೆ ಸಾಕು ಇಲ್ಲ ಈಗ ಈಗ ಅದು ಏನು ಅಂತ ಏನಾಗಿದೆ ಏನಾಗಿದೆ ಇಲ್ಲದ ಹಠದಲ್ಲಿ ಒಂದು ವಿಷಯ ಬೇಡ ಹೇಳುವುದಾದ್ರೆ ನಾನಾಗಿ ಹೇಳ್ತೀನಿ ಈಗ ಹೇಳಿ ನಾನಾಗಿ ಹೇಳಿಲ್ಲ ಅಂದ್ರೆ ಹೇಳಿದ್ರೆ ನಿನಗೆ ಏನೋ ಕೆಡುಕೊಂಡು ಅಂತ ಆದ್ರೆ ಬೇಡ ನೀವು ಹೇಳೇ ಹೋದ್ರೆ ಇನ್ನೂ ಕೆಡಕಾಗ್ತದೆ ನನಗೆ ನೀವು ಹೇಳೇ ಬೇಕೆ ಬಂದು ಹೇಳಿದ್ರೆ ನಿನಗೆ ನೋವಾಗ್ತದೆ ಇಲ್ಲ ಹೇಳದೆ ಹೋದ್ರೆ ಇನ್ನೂ ನೋವಾಗ್ತದೆ ಇಲ್ಲ ನೀವು ಹೇಳಲೇಬೇಕು ಹೇಳದೆ ಹೋದ್ರೆ ಇನ್ನೂ ಬೇರೆ ಸಹಿಸಲಾರದ ವೇದನೆ ಆಗ್ತದೆ ಹೇಳಿದ ಮೇಲೆ ಹೇಳಿದ್ಯಾಕೆ ಅಂತ ನನ್ನನ್ನು ಕೇಳ್ತೀಯ ಇಲ್ಲ ಸ್ವಾಮಿ ಹೇಗಿದ್ರು 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 ಹೇಳಿ ಅದೇ ಹೌದಾ
ಸುದ್ದಿ ನಡ್ತದೆ. ಮತ್ತೆ ನಿನ್ನೆ ಹಿಂದೆ ಒಂದು ದಿವಸ ತಾನು ಕುಳಿತೀರ್ಪ ಸಭೆಗೆ ಬಹಳ ದಿವಸಗಳ ಹಿಂದೆ ಒಂದು ದಿವಸ ಮರೀಚಿ ಬ್ರಹ್ಮನಿಂದ ಪ್ರವರ್ತಿತವಾದಂತಹ ಸತ್ರಕ್ಕೆ ನಾರಾಯಣ ಉಪಾಸಕವಾದ ಸತ್ರ ನನ್ನನ್ನು ಆಮಂತ್ರಿಸಿಕೊಂಡು ಮುನಿಮನೀಷಿಗಳು ಕರ್ಕೊಂಡು ಹೋಗುವ 1000 ವರ್ಷಗಳ ಪರ್ಯಂತ ಸಾಗುವುದು ಅಂತ ಹೇಳಿ ನಾ ಹೋದದ್ದು. ಅಲ್ಲಿನ ಧ್ಯಾನ ಸತ್ರದಲ್ಲಿ ನನ್ನನ್ನು ಅಧ್ಯಕ್ಷನಾಗಿ ಆಹ್ವಾನಿಸಿ ಕರೆದೊಯ್ದದ್ದು. ಆ ಸತ್ರದಲ್ಲಿ 1000 ವರ್ಷದಿಂದ ನಾನು ಬರುವುದಿಲ್ಲ ಅಂತ ಹೇಗೆ ಹೋದ ಕ್ಷಿಪ್ರವಾಗಿ ಮರಳಿ ಏನು ಬೇಗ ಬಂದ್ರಿ ಅಂತ ನೀ ಕೇಳಿದ್ದೆ. ಆಗಲೇ ನೀ ಇಷ್ಟ ಹಠ ಮಾಡ್ತಿರ್ಲಿಲ್ಲ. ಯಾಕೆಂದ್ರೆ ಆ ಪ್ರಶ್ನೆಗೆ ಉತ್ತರವಾಗಿ ಇಲ್ಲ, ಇಷ್ಟು ದಿವಸ ನಾವಿದ್ರೆ ಸಾಕು, ಮತ್ತೆ ಅವರು ನೋಡಿಕೊಳ್ತಾರೆ ಅಂತ ನಾನು ಬೇಗ ಬಂದೆ ಅಂದಿದ್ದೆ. ನೀನು ಅಷ್ಟಕ್ಕೆ ಸುಮ್ಮನಾದೆ. ಏನಾಯ್ತು ಹೇಳಿ ಹೇಳಿ ಅಂತ ನೀನು ಕಾಡ್ಲಿಲ್ಲ, ಪೀಡಿಸಲಿಲ್ಲ. ನಂಬಿದ್ದೆ ಅಷ್ಟೇ ವಿಷಯ ಅಂತ. ಈಗಲೂ ಅದೇ ನಂಬಿಕೆ ಉಳಿಸಿಕೊಳ್ಳಬಹುದು. ಈಗ ಉಂಟು ಅಂತ ಹೇಳಿದ್ರೆ ಏನು ಉಂಟು, ಕೇಳು ಹೇಳು ಹೇಳು ಅಂತ ನಿರ್ಬಂಧಿಸ್ತಾ ಇದ್ದೆ. ಆಗ ಅದೇ ವಿಷಯ ಹೌದು, ಅಷ್ಟೇ ವಿಷಯ ಅಂತ ಹೇಳಿದ್ದೆ. ಅದೇ. ಈಗ ಅಷ್ಟೆಲ್ಲ ವಿಷಯ ಕೆಲವುಂಟು ಅಂತ ಈಗ ಗೊತ್ತಾಯ್ತು. ನನ್ನ ಅಧ್ಯಕ್ಷತೆಯಲ್ಲೇ ಸ್ವರಾದಿಗಳನ್ನು ಒಳಗೊಂಡು ಮುನಿಮನೀಷಿಗಳೆಲ್ಲ ಒಟ್ಟಾಗಿ ಸಾಗುತ್ತಾ ಇರುವ ಜ್ಞಾನ ಸತ್ರದಲ್ಲಿ ತಡವಾಗಿ ಬಂದ ದಕ್ಷಿಣ ಪ್ರವೇಶದಿಂದ ಸಭೆ ಒಮ್ಮೆ ಅಲ್ಲಾಲ ಕಲ್ಲೋಲ ಆಯಿತು. ತಡ ಆಗಿತ್ತು. ಅದ್ಯಾಕೆ ಅಪ್ಪ ಯಾವಾಗ ತಡವೇ ಬರುವುದು? ದೊಡ್ಡ ಜನ. ಅಂದ್ರೆ ಆತ್ಮವಿಶ್ವಾಸ ಇದ್ದು ವ್ಯಕ್ತಿತ್ವದ ಕುರಿತಾಗಿ ಒಂದು ನಿರ್ಣಯ ಇದ್ದರೆ ನಾವು ಯಾವಾಗ ಹೋದ್ರೂ ನಮಗೆ ಸಿಗಬೇಕಾದ ಮರ್ಯಾದೆ ಸಿಗ್ತದೆ ಅಂತ ಇರ್ತದೆ. ಈ ಕೆಲವು ತಡ ಆಗಿಯೇ ಬರ್ತದೆ, ಹಾಗೆ ಆಗಬೇಕು. ಅದು ಸಭಾ ಮಧ್ಯದಲ್ಲಿ ನಾವು ಎಲ್ಲರ ಜೊತೆಗೆ ಹೋದ್ರೆ ಗುರುತಿಸಲ್ಪಡುವುದಿಲ್ಲ ಅಂತ ಒಳಗೆ ಒಂದು ಅಳುಕು ಇದ್ದದ್ದರಿಂದ ಕೆಲವೊಮ್ಮೆ ಸಭೆಗೆ ಸಮಾರಂಭಕ್ಕೆ ತಡ ಆಗಬೇಕು ಅಲ್ವಾ? ಹಾಗೆ ಬಂದವ ಇರಬೇಕು ಅಂತ ನನಗೆ ಯಾಕೆ ಅನಿಸಿತ್ತು ಅಂತ ಎದ್ದ ಬಂದಾಕ್ಷಣದಲ್ಲೇ ಗುಂದಲ್ಲೇ ಇದ್ದಿತ್ತು, ಇದಿರ್ಕೊಂಡಿತ್ತು. ಬಯಲಿನ ಹಂತದಲ್ಲಿ ನಿನ್ನ ಅಪ್ಪ ಅಂದ್ರೆ ಎಲ್ಲರಿಗೂ ಹೆದರಿಕೆ. ಹೌದು, ಬಂದ್ರೆ ಹಾಗೆ ಭೂಮಿ ಬಂದಾಗ ಮಗನಾಗಿ ನೀನೇ ಅಂತ ಆಗಲಿ, ಈಗ ನೀನು ಹೇಳಿದಾಗ ನಾನು ಹೋಗಬಹುದಲ್ಲ. ಅದೇ ಇದು ಸತ್ಯ. ಹೌದು, ಹಾಗೆ ನಿನ್ನಪ್ಪ ಬಂದ್ರೆ ಹಾಗೆ ಆಗ್ತದೆ. ಆದ್ದರಿಂದ ಎಲ್ಲರ ಕಲ್ಲಗೊಂಡು ಎಲ್ಲರೂ ಭಯದಿಂದ ನಡುಗುತ್ತಾ ವಂದಿಸಿದ ಕಾಲದಲ್ಲಿ ಈಶನಾದಂತಹ ನಾ ಕುಳಿತಿದ್ದ ಆಸನದಲ್ಲಿ ಒಮ್ಮೆ ನೋಡಿದ ನಾ ಅಲ್ಲಾಡುತ್ತಿದ್ದದ್ದನ್ನು ಕಂಡು ಹತ್ತಿಗೆ ಗರ್ಭಿಸುವುದಕ್ಕೆ ತೊಡಗಿದ್ದೆ. ಸಕಲ ಸಭೆಯಲ್ಲಿ ಎದುರುಗೊಂಡು ನನ್ನನ್ನು ಗೌರವಿಸ್ತಾ ಇರುವಾಗ ಸದಾಶಿವನೆಂಬ ಇವ ಮಾತ್ರ ಹೇಳದಿದ್ದಾನೆ. ಈಶದಾನೆಂದೆಂಬ ಅಹಂಕಾರ ಹಿಂದಿವರೆ ಈಸು ಗರ್ವವು ಅಡರಿತಲ್ಲ. ಗೊತ್ತಾಗ್ತದ? ನಿನ್ನ ಅಪ್ಪನೇ ಹೇಳಿದ್ದು, ಯಾರ್ಯಾರು ಹೇಳಿದ್ದಲ್ಲ. ಆಗ ಯಾರು ಹೇಳಿದ್ದು? ಸಭಾಧ್ಯಕ್ಷ ಎಲ್ಲ ಸಂದರ್ಭದಲ್ಲಿ
ಎಲ್ಲರನ್ನು ಎದ್ದು ನಿಂತು ಬಂದು ಗೌರವಿಸಿ ಆದರಿಸಿ ಸ್ವಾಗತಿಸಿ ಉಪಚರಿಸುವುದಕ್ಕೆ ಆಗುವುದಿಲ್ಲ. ಅದಕ್ಕೆ ಈ ಜನ ಬೇರೆ ಇದ್ದಾರೆ ಅಂತ ಹೇಳದಿದ್ದರು. ಉಚಿತ ವಚನಗಳ ಮಾತುಗಳಿಂದ, ಉಚಿತ ವಚನಗಳಿಂದ ಅಥವಾ ಚರ್ಯೆಗಳಿಂದ, ಚೇಷ್ಟೆಗಳಿಂದ ಗೌರವಿಸುವುದಕ್ಕೆ ನಾನೋಪಾಯಗಳಿದ್ದು, ನಾನಾ ಮಾರ್ಗಗಳಿದ್ದು, ಯಾವುದನ್ನೂ ಮಾಡದಿದ್ದದ್ದು ಯಾಕೆ ಅಂದರೆ ಅದು ಹೌದೇ ಎಂಥದ್ದು? ನಾನು ಇಲ್ಲಿಗೆ ನಮಸ್ಕಾರ ಮಾಡಬೇಕು ಅಲ್ಲ, ಮಾತಾಡ್ಬೋದಿತ್ತು. ಮಾತಾಡಿಸಿದ್ರೆ ಏನಾಗ್ತದೆ? ಈಗ ನಾವು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗುದು. ಈಗ ನಿನ್ನಲ್ಲೇ ನಾನು ಕೇಳುದು, ನಾವೀಗ ಮಾತಾಡ್ತಾ ಇರುವುದು, ನಿನ್ನ ಇದರಲ್ಲಿ ಇಷ್ಟು ಬಂದಿತ್ತು, ತುಂಬಾ ಜನ ನಿನಗೆ ಪರಿಚಯ ಇದೆ, ಹೋಗಿ ಮಧ್ಯದಲ್ಲಿ ಮಾತಾಡಿಸಿ ಬರ್ತದೆ. ಈಗ ಇಲ್ಲಿದ್ದವರಲ್ಲಿ ತುಂಬಾ ಜನ ನಿನ್ನ ಪರಿಚಯ ಇದ್ದಾರೆ, ಈಗ ಅವರನ್ನು ಹೋಗಿ ಮಾತಾಡಿಸಿದ್ದೇನೆ, ಮತ್ತೆ ಅದೇ ಕಾರ್ಯಕ್ರಮಕ್ಕೆ ನಾನು ಸುಮ್ಮನೆ ಹೋಗ್ತೇನೆ. ಗೊತ್ತಾಯ್ತು? ಕಾರ್ಯಕ್ರಮ ಹಾಳಾಗ್ತದೆ. ಎದುರಿದ್ದವರೆಲ್ಲರೂ ಪರಿಚಿತರಾದರು, ಮಾತಾಡಿಸಿದ್ರೆ ನಾನು ತೊಡಗಿದ ಕಾರ್ಯಕ್ರಮ ಹಾಳಾಗ್ತದೆ ಅಂತ ಸುಮ್ಮನೆ. ಆದರೂ ಒಂದುಂಟು, ಅಲ್ಲಿದ್ದವರಲ್ಲಿ ದೇವೇಂದ್ರಾದಿಗಳು ಹೇಳಿದ್ರು ಮಗಳನ್ನು ಕೊಟ್ಟು ಅಳಿಯ ಅಂತ ಅಂಗೀಕರಿಸಿದ ಮೇಲೆ ಈಗ ಮಾಡಿದ ಅವನ ಆಚಾರ ವಿಚಾರದ ದೋಷವನ್ನು ಹೇಳಿದ್ರೆ ಒಳ್ಳೆದಾಗ್ತದೆ. ಮನೆಯದ್ದಾದಂತಹ ಒಂದು ಏನೋ ಒಂದು ಹುಳುಕನ್ನು ಹೊರಗೆ ಹಾಕಿದಾಗಲ್ವ ಸರಸಿ ಆಗ ಹೇಳಿದ, ಸರಸಿಜಾಸನದಿಂದ ನುಡಿಗೆ ಭ್ರಮೆಯಾಗಿ ನಿರರ್ಥಕವಾಗಿ ಮಗಳನ್ನು ಕೊಟ್ಟೆ ಅಂತ ಹೇಳಿದಾಗ ಅವರಿಗೆ ಕೆಲವರಿಗೆ ಅರ್ಥ ಆಗಲಿಲ್ಲ. ನಾನೊಂದು ಉದಾಹರಣೆ ಕೊಟ್ಟೆ, ಏನು ಅಂತ ನಿನಗೆ ಒಂದು ಉದಾಹರಣೆ ಕೊಟ್ಟು ಅವರಿಗೆ ಮನವರಿಕೆ ಮಾಡಿಸಿ. ಅಷ್ಟು ಒಳ್ಳೆಯದಲ್ಲ, ನಿನ್ನ ಅಪ್ಪನದ್ದು ಅಂತ ಹೇಳಿದ್ರೆ ನಿನಗೊಂದು ಊಹೆ ಆಗಬೇಕು. ಒಳ್ಳೆದುಂಟು ಪರೀಕ್ಷಿಸಲು ಓಡಗನ ಕೈಗೆ ಮಾಲಿಕೆ ಕೊಟ್ಟ ಓಡಗನಿಗೆ ಅಂತ ಮೊದಲೇ ಓಡಗನ ಕೈಗೆ ಕೊಟ್ಟ ಮಾಲಿಕೆ. ಸ್ವಾಮಿ, ನನ್ನ ನನ್ನ ಅಪ್ಪನಿಗೆ ಮುಖ ಮೇಲೆ ಮೂಗುಂಟು ಅಂತ ಹೇಳುವ ಅವ ಸಿಟ್ಟು ಬಂದು ಬರ್ತದೆ. ಅವ ಶೀಘ್ರ ಗೋಪಿಯ ಹೊರತು ದೀರ್ಘ ದ್ವೇಷಿ ಅಲ್ಲ. ಆ ದಿವಸ ಸತ್ತದಲ್ಲಿ ನಡೆದ ಘಟನೆ ಅದನ್ನು ಮರೆತು ಹೋಗಿದೆ. ಅವನಿಗೆ ಬಿಡಿ, ನೀವು ಬಿಟ್ಕೊಳ್ಬಾರ್ದು, ಅದೆಲ್ಲ ಬಿಡಿ, ಅದನ್ನು ನಾವು ಮಾಡಿದ್ರು ಮುಗಿದ ಕಾರ್ಯಕ್ರಮ. ಇದೀಗ ನೀನು ಹೇಳುವುದು ನಿನ್ನ ಯಾವ ಅಪ್ಪನ ಬಗ್ಗೆ? ಮದುವೆ ಆಗುವ ಮೊದಲಿನ ಅಪ್ಪನ ಬಗ್ಗೆ ಅಲ್ಲೋ? ನಾವು ಅದೇ ಒಂದೇ ಅಪ್ಪನೇ. ಆ ಅಪ್ಪನನ್ನು ನೀನು ಅರಿತದ್ದು ನಿನ್ನ ಮದುವೆ ಆಗುವುದಕ್ಕೆ ಪೂರ್ವದಲ್ಲಿ ಅಲ್ವೋ? ನಿನ್ನ ಮದುವೆ ಆದ ಮೇಲೆ ಅಪ್ಪನಲ್ಲಿ ಬಂದಿರಬಹುದಾದ ಅಡಿಗಡಿಗೆ ಅಂಕುರಿಸಿರಬಹುದಾದ ಮತದ ಕುರಿತಾಗಿ ನಿನಗೇನಾದ್ರೂ ಕಲ್ಪನೆ ಉಂಟಾ? ಅಲ್ಲಿ ಅವನ ಭಂಗ, ಅಸುರರಿಂದ ಅತಿಮಾಂಸಾಹಾರಿಗಳಿಂದ ಸೇವೆಯಾಗಿ ಸ್ನಾನ ಜಪ ತಪಾನುಷ್ಠಾನ ಇಲ್ಲದೆ ಸ್ಮಶಾನವನ್ನೇ ಆವಾಸವಾಗಿಸಿಕೊಂಡ ಭಸ್ಮಾಂಗನಾದಂತಹ ನಾನು ಸೈನಿಕರಾಗಿ ಪ್ರೇತಗಳನ್ನು, ಪಿಶಾಚಗಳನ್ನು, ಭೂತಗಣಗಳನ್ನು ಹೊಂದಿದ ತುಚ್ಛರು ನಿಂದ್ಯನು ಎಂಬುದಾಗಿ ಕೊಸರಿ ಹೊರವಂಟವನನ್ನು ಎಷ್ಟು ಮಂದಿ ಶಿವಭಕ್ತರ ಮನಸ್ಸಿಗೆ ಉಂಟು ಮಾಡಿದ ಘಾತದ ತೀವ್ರತೆ ಎಷ್ಟು ಅಂತ ನಿಮಗೆ ಕಲ್ಪನೆ ಉಂಟೆ? ಅಲ್ಲಿ ನನಗೆ ನಿಂದಿಸಿದ್ರು ಚಿಂತಿಲ್ಲ, ನನ್ನ ಭಕ್ತರ ಮನಸ್ಸಿಗೆ ಇನ್ನೂ ಘಾತ ಆಗದಂತೆ ಎಲ್ಲರೂ ಜಾಗ್ರತೆ ವಹಿಸಿ ಅಂತ ಹೇಳಿ ಬೇಗನೆ ಬಂದಿದ್ದೆ. ಆದರೆ ನಾನು ಪ್ರತಿಯಾಗಿ ಆಡಿದ ಮಾತನ್ನು ಕೇಳಿಸಿಕೊಂಡು ಮತ್ತೆ ಮನೋಕರ್ಷವನ್ನು ಸಾಧಿಸುವುದಕ್ಕೆ ಅಪ್ಪನನ್ನು ಕಾಡಿ ಪೀಡಿಸಿ ಪ್ರಜಾಪತಿಗಳಿಗೆಲ್ಲರಿಗೂ ತಾನು ಈಶ ಎಂಬ ನಿಗದಿಯನ್ನು ಹೊಂದಿ ಈಗ ಅಡಿಗಡಿಗೆ ಅದೇ ಹೇಳ್ತಾ ಇದ್ದಾನೆ. ಅದನ್ನೇ ಹೇಳಿದ್ದು ನಾನು. ನಿನ್ನ ಹಿಂದಿನ ಅಪ್ಪ ಅಲ್ಲ ಈಗಿರೋದು. ನಾನು ವಿಷಯ ಹೇಳಿದ ನಿನಗೆ ಈಗ ಈ ಬ್ರಾಹ್ಮಣಕ್ಕೆ ಗೊತ್ತಾಗಿದೆ ಈ ವಿಷಯ. ಹೌದು, ಅವ ಮಾಡಿದ್ದು ಇದು ಮೊದಲನೇ ಆಗಲ್ಲ. ಇಲ್ಲಪ್ಪ, ಮತ್ತೊಂದು ಮಾಡಿ ಹೌದು, ರಾಜಪೇಯ. ಈಗ ಅದಕ್ಕೆ ಹೋಗುವಂತ ಕೇಳಿಲ್ಲ. ಅದು ಹೀಗಲ್ಲ, ಅದು ಇಷ್ಟು ಮಂದಿ ಎಲ್ಲ ಹೋಗಿ ಇಷ್ಟೆಲ್ಲ ವೈಭವ ಇರಲಿಲ್ಲ. ಅದೊಂದು ಪ್ರಯೋಗವಾಗಿ ಮಾಡಿದ್ವಿ. ಈಶ್ವರನನ್ನು ಕರಿಯದೆ ನಾವು ಮಾಡಿದ್ರೆ ನಡೀತದೋ ಅಂತ ನೋಡ್ಲಿಕ್ಕೆ ಸಣ್ಣ ಮಟ್ಟಿಗೆ ಮಾಡಿ ನಡೆದಿದ್ದೆ. ಈಗ ಅದನ್ನೇ ವಿಶ್ವವ್ಯಾಪಕವಾಗಿಸಿ, ಬ್ರಹ್ಮಾಂಡ ವ್ಯಾಪಕವಾಗಿಸಿ. ಇಲ್ಲಿ ನಿಜವಾಗಿ ವಿಷಯ ಗೊತ್ತಿಲ್ಲ, ಯಾರನ್ನೆಲ್ಲ ಹೇಳಬೇಕು ಅಂತ ನಿರ್ಣಯಿಸಿದ್ದಲ್ಲ. ಈ ಯಾಗ ಅಂತ ಸಂಕಲ್ಪ ಮಾಡಿದ ಮರುಕ್ಷಣದಲ್ಲಿ ಇದಕ್ಕೆ ಬರಬಾರದವರು ಯಾರೆಲ್ಲ ಅಂತ ಅವರು ನಿರ್ಣಯ ಮಾಡಿದ್ದಾರೆ. ಹಾಗ ಮಾಡಿದ ನಿರ್ಣಯದಲ್ಲಿ ಮೊದಲ ಸಾಲಲ್ಲಿ ನಮ್ಮ ಹೆಸರು ಶಿವಗೌರಿಯರ ದಂಪತಿಗಳಿಗೆ ಹೇಳಿಕೆ ಇಲ್ಲ ಅಂತ. ಆ ಹೇಳಿಕೆ ಇಲ್ಲಿರುವಂತ ಕಾರಣ ಏನು? ಯಾಕೆ ನಮ್ಮನ್ನು ಬರೆಸುತ್ತಿಲ್ಲ ಅವ? ಆ ದ್ವೇಷ ಹಿಂದಿನಲ್ಲಿ ನನ್ನ ಮೇಲೆ ಅವನು ಹೊಂದಿದ್ದಂತ ಆಗ್ರಹವೇ ದ್ವೇಷವಾಗಿ ಅವನನ್ನು ಭಂಗಿಸಿದ್ದೇನೆ ಎಂಬುದರಿಂದ ಶಿವನಿಗೆ ಅವಮಾನ ಮಾಡಬೇಕೆಂಬಂತಹ ದುರಾಶೆಯನ್ನು ಇರಿಸಿಕೊಂಡು ದ್ರವ್ಯ ತ್ಯಾಗ ಮಾಡಿ ದೇವತಾ ತೃಪ್ತಿ ಅಲ್ಲ ಉದ್ದೇಶ, ಸಂಕಲ್ಪ ಸಾಧನೆ ಅಲ್ಲ ಉದ್ದೇಶ, ಪರರನ್ನು ದ್ವೇಷಿಸುವುದಕ್ಕೆ ವೈದಿಕ ಕರ್ಮದಲ್ಲಿ ತಾನು ಪ್ರವೃತ್ತನಾಗಿದ್ದಾನೆ ಅಂತಾದ್ರೆ ಅಂಥದ್ದನ್ನು ತಿಳಿದು ಹೋದವರಿಗೆ ಭಂಗ ಅವಮಾನ ತಪ್ಪುವುದಕ್ಕಿಲ್ಲ. ಆದ್ದರಿಂದ ನಿನ್ನ ಮತ್ತು ನನ್ನ ಹಿತದೃಷ್ಟಿಯನ್ನು ಇರಿಸಿಕೊಂಡು ಅವ ಮಾಡಿದ ಶುಭ ಪರ್ಯವಸಾನ ಹೊಂದಬೇಕೆಂದು ನಿನಗೆ ಅಪೇಕ್ಷೆ ಇದ್ದರೆ ನಾನಂತೂ ಹೋಗುವುದಿಲ್ಲ. ನೀನು ಆ ಯಾಗಕ್ಕೆ ಹೋಗು.
ಎಂದಳ ಮುಯಾಚಿ ಹೋಗದೆ ಹೋಗದೆ ಪ್ರಾಣದುಲ್ಲಭ ಇಲ್ಲದೆ ಬಗೆ ನಾಳೆ ಎಂದಳು ಪತಿಗಲ್ಲವ ಬಿಡಿದು ಮುಗಿಸುವಳು ಕಲ್ಲವ ಬಿಡಿದು ಮುಗಿಸುವಳು. ಪತಿಗಲ್ಲವ ಬಿಡಿದು ಮುಗಿಸುವಳು ಎಲ್ಲದ ಮನವಲ್ಲಿ ಹೋಗದೆ ಪ್ರಾಣದೋಲದ ಕೆಡುಕಿಗನಾಗಿ ನಿಲ್ಲದೆ ಬಗೆನಾಳೆ ಎಂದಳು ಕಲ್ಲವ ಬಿಡಿದು ಮುಗಿಸಿದಳು. ಹಿರಿಯ ಗಿರಿಯ ನೀನೆ